Hey guys, good morning. Welcome back to my channel Lavanya Vlogs. ಸೊ ಇವತ್ತು ಬಂದು ಸಂಡೇ. ನಾಳೆ ದೀಪಾವಳಿ ಹಬ್ಬ ಆಗಿರೋದ್ರಿಂದ ನಾನು ನನ್ನ ತಮ್ಮ ಇಬ್ಬರು ಸೇರಿ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೀರಿ. ಸೊ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ನಾವು ನಮ್ಮ ಅಜ್ಜಿ ಮನೆಗೆ ಹೋಗಬೇಕು. ಅಲ್ಲಿ ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡೋದ್ರಿಂದ ನಾವು ಪ್ರತಿ ವರ್ಷವೂ ನಮ್ಮ ಅಜ್ಜಿ ಮನೆಗೆ ಹೋಗ್ತೀರಿ. ಆಚೆ ಬಂದಾಗ ನಮಗೆ ಕಾಣಿಸಿದ್ದು ರಿಕ್ಕಿ ಮಮ್ಮಿಗೆ ವೆಯ್ಟ್ ಮಾಡ್ತಿದ್ದ, ಮಮ್ಮಿ ಇಲ್ಲ ಅಂತೇಳ್ಬಿಟ್ಟು ಬೇಜಾರು ಮಾಡ್ಕೊಂಡು ಹೋಗ್ತಿದ್ದಾನೆ. ಸೊ ನಾವು ಬಂದು ದೀಪಾವಳಿ ಹಬ್ಬನ ನಮ್ಮ ಅಜ್ಜಿ ಮನೆಯಲ್ಲಿ ಮಾಡೋದು. ನಮ್ಮ ಮನೆಯಿಂದ ನಮ್ಮ ಅಜ್ಜಿ ಮನೆಗೆ ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ನಾವು ಪ್ರತಿ ವರ್ಷವೂ ಅಲ್ಲೇ ಹೋಗಿ ಎಲ್ಲ ಒಟ್ಟಿಗೆ ಸೇರಿ ದೀಪಾವಳಿ ಹಬ್ಬನ ಆಚರಿಸೋದು. ನಾವು ಕಜ್ಜಾಯನ ದೀಪಾವಳಿ ಹಿಂದಿನ ದಿನ ಪ್ರಿಪೇರ್ ಮಾಡ್ತೀರಿ. ನಮ್ಮದು ಬಿಸಿ ಕಜ್ಜಾಯ ಆಗದಿರೋದ್ರಿಂದ ಹಬ್ಬದ ಹಿಂದಿನ ದಿನ ನಾವು ಕಜ್ಜಾಯನೆಲ್ಲ ಪ್ರಿಪೇರ್ ಮಾಡ್ತೀರಿ. ನಮಗೆ ಏನಕ್ಕೆ ಹಬ್ಬ ಇಲ್ಲ ಅಂದರೆ ನಮ್ಮ ಅಪ್ಪ ಕಡೆಯವರು ಆ ಕಾಲದಿಂದನೂ ದೀಪಾವಳಿ ಹಬ್ಬನ ಆಚರಿಸಿಲ್ಲ. ನಮ್ಮ ಅಮ್ಮ ಕಡೆ ಹಬ್ಬ ಇರೋದ್ರಿಂದ ನಾವು ಪ್ರತಿ ವರ್ಷವೂ ನಮ್ಮ ಅಜ್ಜಿ ತಾತ ಮನೆಯಲ್ಲೇ ನಾವು ದೀಪಾವಳಿ ಹಬ್ಬನ ಆಚರಣೆ ಮಾಡೋದು. ನಮ್ಮ ಮನೆಯಲ್ಲಿ ಪ್ರತಿ ವರ್ಷವೂ ದಂಪತಿಗಳಾಗಿರುವಂಥ ನಮ್ಮ ಅಜ್ಜಿ ನಮ್ಮ ತಾತ ಇಬ್ಬರು ಸೇರಿ ಕಜ್ಜಾಯನ ಪ್ರಿಪೇರ್ ಮಾಡ್ತಾರೆ. ಪಾಕ ಕರೆಕ್ಟಾಗಿ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಪಾಕನ ತಣ್ಣೀರೆಲ್ಲ ಹಾಕಿದ್ರೆ ಅದು ಸ್ವಲ್ಪ ಗಟ್ಟಿ ಆಗಬೇಕು. ಸೊ ಆಗ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಅದ ನಂತರ ನಮಗೆ ಇಂಗ್ರೀಡಿಯೆಂಟ್ಸ್ ಏನಿದೆ, ಎಳ್ಳು ಮತ್ತು ಅಕ್ಕಿ ಹಿಟ್ಟು ಎಲ್ಲ ಸೇರಿ ಮಿಕ್ಸ್ ಮಾಡಬೇಕು. ಸೊ ಇಲ್ಲಿ ನಮ್ಮ ಮನೆ ಮಗು ಅವನು ಅಷ್ಟೇ ಕಜ್ಜಾಯ ಮಾಡಬೇಕು ಅಂತ ಕುತ್ಕೊಂಡಿದ್ದಾನೆ ಅಮ್ಮ ಅವ್ರ ಜೊತೆ. ಸೊ ಯೂಶ್ವಲಾಗಿ ಎಲ್ಲ ಪ್ರಿಪೇರ್ ಆದಮೇಲೆ ಕಜ್ಜಾಯನ ಫ್ರೈ ಮಾಡಬೇಕು. ಸೊ ದಟ್ ಈಸ್ ದ ಲಾಸ್ಟ್ ಪ್ರಾಸೆಸ್. ಹೇ ಗಾಯ್ಸ್, ಸೊ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ನಾನು ರೆಡಿ ಆಗಿದ್ದೀನಿ ಫುಲ್ಲು. ಈಗ ತಾನೇ ಶೂಟ್ ಮುಗಿಸ್ಕೊಂಡು ಬಂದೆ. ಗೈಸ್, ಇವರೂರಲ್ಲಿ ಚಿರತೆ ಬಂದ್ಬಿಟ್ಟಿದ್ದಿರುತ್ತೆ. ಸೊ ಇದು ಬಂದು ದೀಪಾವಳಿ ಹಬ್ಬದ ದಿನ ಅರೌಂಡ್ 6 o'clock ಈವ್ನಿಂಗ್. ಸೊ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಮ್ಮ ಮನೆಯವರೆಲ್ಲ ರೆಡಿ ಆಗಿದ್ದೀರಿ. ಏನು ಮಾಡ್ತಿದ್ಯಾ? ಸೊ ನಮ್ಮ ಮಮ್ಮಿ ಬೆಳಗ್ಗೆನೆ ಡೆಕೋರೇಟ್ ಮಾಡಿದ್ರು. ಸೊ ಇದೆಲ್ಲ ಹಚ್ಚಿ ದೇವ್ರ ಪೂಜೆ ಮಾಡಿ ಅದಾದಮೇಲೆ ಫ್ಯಾಮಿಲಿ ಫುಲ್ಲು ದೇವಸ್ಥಾನಕ್ಕೆ ಹೋಗ್ತೀವಿ. ಗೈಸ್, ಇದೆಲ್ಲ ಪಟಾಕಿ ಇಷ್ಟೇ ಅಲ್ಲ, ಇನ್ನ ಕಾರಲ್ಲಿ ಎತ್ತಿಕವ್ರೆ ನಮ್ಮ ಮಾಮ. ಎಲ್ಲ ಓಲ್ಡ್ ಗೈಸ್ ಇನ್ನ ಐತೆ. ಸೊ ಜಾಸ್ತಿ ಮಗು ಇರೋದ್ರಿಂದ ಜಾಸ್ತಿ ಹೊಡಿಯಲ್ಲ ಅಂತ ಹೇಳ್ಬಿಟ್ಟು ಇಷ್ಟ ತಗೊಬಂದಿರೋದು. ಇದು ಸರ 5000 ಅನ್ಕೊಂತೀನಿ. ಅಜ್ಜಿ ಮನೇಲಿ ದೀಪಾವಳಿ ಹಬ್ಬ ಫುಲ್ಲು ಜೋರ್ ಗೈಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ.